ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಸೋಷಿಯಾಲಜಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 1ಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಸೊ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸದ್ಯದಲ್ಲೇ ಎಕ್ಸಾಮ್ ಹತ್ರ ಬರ್ತಾ ಇದೆ. ಎಲ್ಲರೂ ಕೂಡ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ಒಳ್ಳೆ ರೀತಿಯ ಮಾರ್ಕ್ಸ್ಗಳನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಈ 3 ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ನೀವು ರೆಡಿ ಆಗಬೇಕು. ಇದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ಗುಡ್ ಸ್ಕೋರ್ ಮಾಡಬೇಕು, ಔಟ್ ಆಫ್ ಔಟ್ ಮಾಡಬೇಕು, 1 ಮಾರ್ಕು ಕೂಡ ಹೋಗಬಾರ್ದು. ಆ ರೀತಿಯಾಗಿ ನಾನು ಸ್ಟಡಿ ಮಾಡ್ತೀನಿ ಅನ್ನೋದಾದರೆ ಈ 3 ಮಾಡೆಲ್ ಪೇಪರಲ್ಲಿ ಯಾವ್ಯಾವ ಚಾಪ್ಟರ್ಗಳಲ್ಲಿ ಅಂದರೆ ಯಾವ ಅಧ್ಯಾಯಗಳಲ್ಲಿ ಯಾವ ಪ್ರಶ್ನೆಗಳು ಬಂದಿದೆ, ಯಾವ ರೀತಿ ಕ್ವಶನ್ಸ್ ರೈಸ್ ಆಗಿದೆ, ಯಾವ ಪ್ರಶ್ನೆಗಳನ್ನ ನಾವು ಓದ್ಕೊಂಡ್ರೆ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕು. ಮೊದಲನೇ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಬಂದಿದೆ ಅಂತ ಹೇಳಿದ್ರೆ ಅದೇ ಅಧ್ಯಾಯದಲ್ಲಿ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ಯಾವ ಪ್ರಶ್ನೆ ಬಂದಿದೆ ಅಥವಾ ಅದೇ ರಿಪೀಟ್ ಆಗಿದೆಯಾ, ಯಾವ ರೀತಿಯಾಗಿ ಬಂದಿದೆ. 10 ಅಂಕದ ಪ್ರಶ್ನೆಗಳು 4 ಹೇಳ್ತಾರೆ, 2ಕ್ಕೆ ಉತ್ತರವನ್ನು ಬರಿಬೇಕು. 10 ಅಂಕದ ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಯಾವ ಅಧ್ಯಾಯದಿಂದ ತೆಗೆದಿದ್ದಾರೆ. ಈ ರೀತಿಯಾಗಿ ಕೆಲವೊಂದು ಕ್ಯಾಲ್ಕುಲೇಷನ್ಸ್ನ ಮಾಡಿಕೊಂಡೇ ನೀವು ಓದ್ಕೊಳ್ಬೇಕಾಗತ್ತೆ. ಪರ್ಟಿಕ್ಯುಲರ್ ಆಗಿ ಈ ಒಂದು 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರತಿಯೊಂದು ಪ್ರಶ್ನೆಗೂ ಪ್ರಿಪೇರ್ ಆಗಿ ಮಕ್ಕಳೇ. ಅದೇ ರೀತಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಲೇಬೇಕು ಅನ್ನೋದಿದ್ರೆ 2024ರ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗೆ ಸರಿಯಾಗಿ ರೆಡಿಯಾಗಿ, 2023ರ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗೂ ಕೂಡ ರೆಡಿಯಾಗಿ, ಅಲ್ಲಿಗೆ 2023, 2024 ಅದು 2ರ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಅದೇ ರೀತಿಯಾಗಿ ಈ ವರ್ಷ 2024-25ನೇ ಸಾಲಿನಲ್ಲಿ ಬರುವಂತಹ ನಿಮಗೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದರಲ್ಲಿ ಬರುವಂತಹ ಪ್ರಶ್ನೆ ಪತ್ರಿಕೆಗೆ ಪ್ರಿಪೇರ್ ಆಗಿ, ಅಲ್ಲಿಗೆ 3 ಆಯಿತು. ಅದೇ ರೀತಿಯಾಗಿ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು. ಈ 6 ಪೇಪರ್ಗೆ ನೀವು ರೆಡಿ ಆಗಿದ್ದೆ ಆದರೆ ಗ್ಯಾರಂಟಿ ಔಟ್ ಆಫ್ ಔಟ್ ಸ್ಕೋರನ್ನು ಮಾಡಬಹುದು. ಈಸಿಯಾಗಿ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಸಿಗುತ್ತೆ, ಯಾವ ರೀತಿಯಾಗಿ ಓದ್ಕೊಳ್ಬೇಕು, ಯಾವ ಪ್ರಶ್ನೆ ಬರುತ್ತೆ, ಯಾವ ರೀತಿ ಬರಿಬೇಕು ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ತಿಳ್ಕೊಳ್ಳಿ, ಲಾಂಗ್ ಕ್ವೆಶನ್ ಆನ್ಸರ್ಗಳನ್ನ ಓದ್ಕೊಳ್ಳೋದ್ರಿಂದ ಈ ಶಾರ್ಟ್ ಆನ್ಸರ್ಸ್ ಏನಿರುತ್ತೆ, 1 ಅಂಕದ ಪ್ರಶ್ನೆಗಳು ಏನಿರುತ್ತೆ ಅದು ಬಹು ಆಯ್ಕೆ ಪ್ರಶ್ನೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳ ತುಂಬಿ, ಹೊಂದಿಸಿ ಬರೆಯಿರಿ, ಮ್ಯಾಥ್ ದ ಫಾಲೋಯಿಂಗ್, 1 ವರ್ಡ್ ಆನ್ಸರ್, 1 ಅಂಕದ ಪ್ರಶ್ನೆಗಳು, 2 ಮಾರ್ಕ್ಸ್ ಕ್ವಶನ್ಸ್, 2 ಅಂಕದ ಪ್ರಶ್ನೆಗಳು. ಅದೇ ರೀತಿಯಾಗಿ 5 ಮಾರ್ಕ್ಸ್ 5 ಅಂಕ, 10 ಮಾರ್ಕ್ಸ್ 10 ಅಂಕ. ಇಷ್ಟು ಪ್ಯಾಟ್ರನ್ ಏನಿದೆ ನಿಮ್ಮ ಸಮಾಜಶಾಸ್ತ್ರದಲ್ಲಿ ಅಷ್ಟನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1ಕ್ಕೆ ಅಷ್ಟೇ ಉತ್ತರವನ್ನು ಹೇಳ್ತಾ ಇದ್ದೀನಿ. ಮಾದರಿ ಪ್ರಶ್ನೆ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಾಗೆ ಉತ್ತರವನ್ನು ಕಳಿಸಿರುವಂತಹ ಅಥವಾ ಮಾಡಿರುವಂತಹ ವಿಡಿಯೋ ಅಪ್ಲೋಡ್ ಆಗುವಂತಹ ಸಮಯದಲ್ಲಿ ನಿಮಗೆ ಏನಾದರೂ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾಯ್ತು. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟು ನಿಮ್ಮ ಆರ್ಟ್ಸ್ ಸ್ಟೂಡೆಂಟ್ಸ್ ಏನಿದ್ದೀರಿ ನೀವು, ನಿಮಗೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಹಿತ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ. ಹಿಸ್ಟ್ರಿಯನ್ನು ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ವಾಚ್ ಮಾಡಿ. ಇಕನಾಮಿಕ್ಸನ್ನು ಅರ್ಥಶಾಸ್ತ್ರವನ್ನು ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ವಾಚ್ ಮಾಡಿ. ಓಕೆ ಅಲ್ಲ? ಕಮ್ ಟು ದ ಪಾಯಿಂಟ್. ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. 4 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನೀವು ಬರಿಬೇಕು. ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ ಯಾವುದು? ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ ಕಾವೇರಿ ಜಲವಿವಾದ. ಸರಿಯಾದ ಪಟ್ಟಿಯನ್ನು ಗುರುತಿಸಿ ಅಂತ ಇದೆ. ಅಂದರೆ ಪಟ್ಟಿಯನ್ನು ಅವರು ಕೊಟ್ಟಿದ್ದಾರೆ, ಫಸ್ಟು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ಗುರುತು ಮಾಡ್ಕೊಳ್ಳಿ. ಆ ನಂತರ 4 ಆಪ್ಷನಲ್ಲಿ ಯಾವುದು ಆನ್ಸರ್ ಅನ್ನೋದನ್ನು ಹಾಕಿ, ಸುಮ್ಮನೆ ಬ್ಲೈಂಡ್ ಆಗಿ ಹಾಕಬೇಡಿ. ಇಲ್ಲಿ ಅಚಿಲ್ ಗಿಲಿಯಾರ್ಡ್ ಅಂತ ಇದೆ. ಅಚಿಲ್ ಗಿಲಿಯಾರ್ಡ್ ಯಾರು? ಜನಸಂಖ್ಯಾಶಾಸ್ತ್ರದ ಪಿತಾಮಹ. ಈ ಅಂತ ಹಾಕೊಳ್ಳಿ. ದ್ರಾವಿಡ ಭಾಷೆ ಯಾವುದು? ಕನ್ನಡ. ದ್ರಾವಿಡ ಭಾಷೆ ಯಾವುದು? ಕನ್ನಡ. ನೆಕ್ಸ್ಟು ಜನಾಂಗೀಯ ಸಮೂಹಗಳ ವರ್ಗೀಕರಣ. ಜನಾಂಗವನ್ನು ಕೆಲವೊಂದು ಸಮೂಹಗಳಾಗಿ ವರ್ಗೀಕರಣ ಮಾಡಿದವರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ BS ಗುಹಾ. ನಾವು 5 ಅಂಕಕ್ಕೂ ಇವರ ಪ್ರಶ್ನೆಗಳನ್ನು ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗೆ ಓದ್ತೀವಿ. ಅಲ್ಲಿಗೆ 3ನೇದು. 4ನೇದು ಸಂಪೂರ್ಣಾನಂದ ಅಂತ ಇದೆ. ಸಂಪೂರ್ಣಾನಂದ ಕಮಿಟಿಯವರು ಯಾವುದಕ್ಕೆ ರಚನೆ ಆಗಿತ್ತು ಅಂತ ಹೇಳಿದ್ರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಯಾವ ರೀತಿಯಾಗಿ ನಾವು ಪಾಲಿಸ್ಕೊಂಡು ಹೋಗಬೇಕು, ನಾವೆಲ್ಲರೂ ಹೇಗೆ ಒಟ್ಟಾಗಿರಬೇಕು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಿದ್ದಾಗಿತ್ತು. ಹಾಗಾಗಿ ರಾಷ್ಟ್ರೀಯ ಭಾವೈಕ್ಯತೆ ಸಂಪೂರ್ಣಾನಂದ ಕಮಿಟಿಗೆ ಆನ್ಸರ್ ಆಗಿರುತ್ತೆ. ಹೌದಾ? ಇಲ್ಲೇನಾಯಿತು? BCDA ಅಂತ ಬಂತು. BCDA ಬಂತಲ್ವಾ? ಇಲ್ಲಿ ಎಗೆ 4 ಇದೆ, ಅಂದರೆ ಎಗೆ 4 ಅಂದರೆ ನೋಡಿ, ಎಗೆ 4ನೇದು ಆನ್ಸರು. ಬಿಗೆ ದ್ರಾವಿಡ ಭಾಷೆಗೆ 1 ಇದೆ, ಬಿಗೆ 1 ಇದೆ. ಸಿಗೆ ಆನ್ಸರು 3 ಇದೆ. ಇಲ್ಲಿ ಸಿಗೆ ಡಾಕ್ಟರ್ BS ಗುಹಾ 2 ಇದೆ, ಸಿಗೆ 2 ಇದೆ. ನೆಕ್ಸ್ಟ್ ಸಂಪೂರ್ಣಾನಂದ ಡಿಗೆ 3 ಇದೆ, ರಾಷ್ಟ್ರೀಯ ಭಾವೈಕ್ಯತೆ ಡಿಗೆ 3, ಅಂದರೆ ಆಪ್ಷನ್ ಎ ಕರೆಕ್ಟ್. ಈ ರೀತಿಯಾಗಿ ಸರಿಯಾಗಿ ಪಟ್ಟಿಯನ್ನು ಜೋಡಿಸಿ ಬರಿಬೇಕು. ನೆಕ್ಸ್ಟು ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ. ಈ ಗ್ರಂಥವನ್ನು ಬರೆದವರು ಯಾರು ಅಂತ ಹೇಳಿದ್ರೆ GS ಗುರಿಯೆ.
ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗಳನ್ನು ಸರಿಯಾಗಿ ಓದ್ಕೊಳ್ಳಿ. ಇದರಲ್ಲಿ ಕೆಳಗಡೆ ಕಾರಣ ಕೊಟ್ಟಿದ್ದಾರೆ. ಉತ್ತರ ನೀವು ಕಾರಣದಲ್ಲಿ ಹಾಕಬೇಕು. ಅರ್ಥ ಆಯ್ತಾ? ಉತ್ತರವನ್ನು ಕಾರಣದಲ್ಲಿ ಯಾವ ಉತ್ತರ ಅನ್ನೋದನ್ನು ಹಾಕಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಬುಡಕಟ್ಟುಗಳ ಸ್ಥಾನಮಾನ ಹೆಚ್ಚುತ್ತಿದೆ. ಅದಕ್ಕೆ ಸಂಬಂಧಪಟ್ಟಾಗೆ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಜನರು ಗ್ರಾಮಗಳಲ್ಲಿ ವಾಸಿಸುತ್ತಾರೆ. ಇಲ್ಲ, ಇದು ಗ್ರಾಮದಲ್ಲೇ ವಾಸ ಮಾಡಬೇಕು ಅಂತಿಲ್ಲ. ನಗರ ಪ್ರದೇಶಗಳಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬುಡಕಟ್ಟುಗಳು ಜನರು ವಾಸ ಮಾಡ್ತಾರೆ. ಹಾಗಾಗಿ ಈ ಹೇಳಿಕೆ ತಪ್ಪಾಗುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಸಂವಿಧಾನಾತ್ಮಕ ಸೌಲಭ್ಯಗಳನ್ನು ನೀಡಲಾಗಿದೆ. ಹೌದು, ಸಂವಿಧಾನಾತ್ಮಕ ಸೌಲಭ್ಯಗಳನ್ನು ನೀಡಲಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಬುಡಕಟ್ಟುಗಳಿಗೆ ಶಾಸನಾತ್ಮಕ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಹೌದು, ಇದು ಕೂಡ ಹೇಳಿಕೆ ಸರಿಯಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಜನರು ನಗರಗಳಲ್ಲಿ ವಾಸಿಸುತ್ತಾರೆ. ಇದು ಕೂಡ ತಪ್ಪು. ಅಂದರೆ ನಗರಗಳಲ್ಲಿ ವಾಸಿಸುತ್ತಿದ್ದಾರೆ ಅಂತ ಹೇಳಿದ್ರೆ ಹಾಗಾದರೆ ಗ್ರಾಮಗಳಲ್ಲಿ ವಾಸ ಮಾಡ್ತಾ ಇಲ್ವಾ? ಆ ರೀತಿ ಪ್ರಶ್ನೆ ಬರುತ್ತೆ. ನಗರಗಳಲ್ಲಿ ವಾಸಿಸುತ್ತಿದ್ದಾರೆ, ಇಲ್ಲ, ಗ್ರಾಮಗಳಲ್ಲೂ ಸಹ ಅವರು ವಾಸ ಮಾಡ್ತಾರೆ. ಮೇಲ್ಗಡೆದು ಗ್ರಾಮಗಳಲ್ಲಿ ವಾಸಿಸುತ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ, ಇಲ್ಲ, ನಗರಗಳಲ್ಲೂ ಕೂಡ ಅವರು ವಾಸ ಮಾಡ್ತಾರೆ. ಹಾಗಾಗಿ ಮೊದಲನೇ ಮತ್ತು 4ನೇ ಹೇಳಿಕೆ ತಪ್ಪಾಗಿದ್ದು 2 ಮತ್ತು 3ನೇ ಹೇಳಿಕೆ ಏನಾಗಿದೆ? ಸರಿಯಾಗಿದೆ. ಹಾಗಾಗಿ ಇಲ್ಲಿ ಕಾರಣಕ್ಕೆ ಬಂದಾಗ ಆಪ್ಷನ್ ಕೊಟ್ಟಿದ್ದಾರೆ. 2 ಮತ್ತು 3ನೇ ಹೇಳಿಕೆ ಸರಿಯಾಗಿರುವುದರಿಂದ ಆಪ್ಷನ್ ಡಿ ಆನ್ಸರ್ ಹಾಕಬೇಕು. 2 ಮತ್ತು 3ಗಳೆರಡೂ ಕೂಡ ಸರಿಯಾಗಿದೆ. ಈ ರೀತಿಯಾಗಿ ಉತ್ತರವನ್ನು ಬರೆಯುವಂಥದ್ದು. ನೆಕ್ಸ್ಟು, ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆಯಾದ ವರ್ಷ ಯಾವುದು ಅಂತ 1980. ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆಯಾದ ವರ್ಷ 1980. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳಿದೆ. ಗುಜರಾತ್ನ ಮಹುವಾ ಪಟ್ಟಣದ ಅಧ್ಯಯನ ಮಾಡಿದವರು ಯಾರು? ಗುಜರಾತ್ನ ಮಹುವಾ ಪಟ್ಟಣದ ಅಧ್ಯಯನ ಮಾಡಿದವರು IP ದೇಸಾಯಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದಿ ರಿಮೆಂಬರ್ಡ್ ವಿಲೇಜ್ ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. MN ಶ್ರೀನಿವಾಸ್. ನೆಕ್ಸ್ಟು, ಕನ್ನಡದ ಪ್ರಥಮ ವಾರ್ತಾಪತ್ರಿಕೆ ಮಂಗಳೂರು ಸಮಾಚಾರ. ಟೆಲಿಶಾಪಿಂಗ್ ಎಂಬ ಪರಿಕಲ್ಪನೆಯನ್ನು ಪರಿಚಯ ಮಾಡಿದವರು ಯಾರು ಅಂತ ಹೇಳಿದ್ರೆ ಮೈಕಲ್ ಆರ್ ಡಿರಿಚ್. ಜಾಗತಿಕ ಪ್ರಜೆ ಅಂತ ನಾವು ಯಾವುದನ್ನು ಕರಿತೀವಿ ಅಂತ ಹೇಳಿದ್ರೆ ಬಾರ್ಬಿ ಗೊಂಬೆ. ಜಾಗತಿಕ ಪ್ರಜೆ ಬಾರ್ಬಿ ಗೊಂಬೆ. ನೆಕ್ಸ್ಟು, ಹೊಂದಿಸಿ ಬರೆಯಿರಿ. ಎ ಸೆಕ್ಷನ್ ಕೊಟ್ಟಿದ್ದಾರೆ. ಬಿ ಸೆಕ್ಷನಲ್ಲಿ ಇರುವಂಥ ಉತ್ತರವನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಿ ಹೊಂದಿಸಿ ಬರಿಬೇಕು. ಭಾಷಾ ಸಮೀಕ್ಷೆ ಗ್ರಿಯರ್ಸನ್. ಪೀಪಲ್ ಆಫ್ ಇಂಡಿಯಾ ಹರ್ಬರ್ಟ್ ರಿಸ್ಲೆ. ನಿಶ್ಚಯಾತ್ಮಕ ಕ್ರಿಯೆ ಅಂತ ಕೊಟ್ಟಿದ್ದಾರೆ. ಜಾನ್ ಎಫ್ ಕೆನಡಿ. ಕೃಷಿ ಸಮಸ್ಯೆಗಳ ಅಧ್ಯಯನ GK ವೀರೇಶ್ ಸಮಿತಿ. SNDP ಅಂತ ಕೊಟ್ಟಿದ್ದಾರೆ. ಶ್ರೀ ನಾರಾಯಣ ಗುರು. ನೆಕ್ಸ್ಟು, 1 ಅಂಕದ ಪ್ರಶ್ನೆಗಳು. ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರವನ್ನು ಬರೆಯುವಂಥದ್ದು. ಭಾರತದ ಪ್ರಾಚೀನ ನಾಗರಿಕತೆಯನ್ನು ಹೆಸರಿಸಿ ಅಂತ ಇದೆ. ಭಾರತದ ಪ್ರಾಚೀನ ನಾಗರಿಕತೆ ಸಿಂಧೂ ನದಿ ನಾಗರಿಕತೆ. ಆದಿವಾಸಿಗಳನ್ನು ಗಿರಿಜನ ಎಂದು ಕರೆದವರು ಯಾರು? ಆದಿವಾಸಿಗಳನ್ನು ಗಿರಿಜನ ಎಂದು ಕರೆದವರು ಮಹಾತ್ಮ ಗಾಂಧಿ. ಸಂವಿಧಾನದಲ್ಲಿ ಯಾವ ವಿಧಿ ಮಾನವನ ಬಲವಂತದ ದುಡಿಮೆಯನ್ನು ನಿಷೇಧಿಸಿದೆ? 23ನೇ ಕಲಬು. ನೆಕ್ಸ್ಟು, ಮ್ಯಾಕ್ಡೊನಾಲ್ಡೀಕರಣದ ಒಂದು ತತ್ವ ತಿಳಿಸಿ ಅಂತ ಇದೆ. ಸತ್ಯಶೋಧಕ ಸಮಾಜದ ಯಾವುದಾದರೂ ಒಂದು ಉದ್ದೇಶ ತಿಳಿಸಿ ಅಂತ 1 ಅಂಕದ ಪ್ರಶ್ನೆ ಇದೆ. ಮ್ಯಾಕ್ಡೊನಾಲ್ಡೀಕರಣದ ತತ್ವಗಳಲ್ಲಿ ಯಾವುದಾದ್ರೂ ಒಂದನ್ನು ಬರೆದರೆ ಸಾಕು. 1 ಅಂಕ ಆಗಿರೋದ್ರಿಂದ ದಕ್ಷತೆ, ಲೆಕ್ಕಾಚಾರ, ಪ್ರಮಾಣಬದ್ಧತೆ ಮತ್ತು ಏಕರೀತಿಯ ಸೇವೆ, ಸ್ವಯಂ ಚಾಲನೆ ಮೂಲಕ ನಿಯಂತ್ರಣ, ಅತಿಯಾದ ಅವೈಚಾರಿಕತೆ ಅಂತ ಇದೆ. ಯಾವುದಾದ್ರೂ ಒಂದನ್ನು ಬರೀರಿ. ಮುಂದಿನ ಪ್ರಶ್ನೆ, ಸತ್ಯಶೋಧಕ ಸಮಾಜದ ಉದ್ದೇಶ ಕೇಳಿದರೆ ಸಮಾಜ ಸುಧಾರಣೆ, ಸಮಾಜದ ವಂಚಿತ ಗುಂಪಿನಲ್ಲಿ ಶಿಕ್ಷಣ ಮತ್ತು ಸಾಮಾಜಿಕ ಹಕ್ಕುಗಳನ್ನು ಉತ್ತೇಜಿಸುವುದು. ನೆಕ್ಸ್ಟು ಭಾಗ ಬಿಯಲ್ಲಿ 2 ಅಂಕದ ಪ್ರಶ್ನೆಗಳು. ಟೋಟಲ್ ಆಗಿ ನಿಮಗೆ 8 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. 10 ಅಂಕಗಳನ್ನು ಈ ಒಂದು ಭಾಗದಲ್ಲಿ ನೀವು ವಿಭಾಗದಲ್ಲಿ ತಗೊಳ್ಬಹುದು. ಮೊದಲ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ. ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಬಂಧಪಟ್ಟಂತೆ 10 ಅಂಕಕ್ಕೆ 5 ಅಂಕಕ್ಕೆ ಬಹುಮುಖ್ಯ ಪ್ರಶ್ನೆಗಳು ಬರೋದ್ರಿಂದ ಆ ಕಾನ್ಸೆಪ್ಟನ್ನು ಓದ್ಕೊಂಡಿರ್ತೀರಿ. ಅಲ್ಲೇ ನೀವು ಒಂದು ವ್ಯಾಖ್ಯಾನವನ್ನು ಕಲ್ತ್ಕೊಂಡಿರಬೇಕು. ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳಿದರೆ ಏನು ಅನ್ನೋದು. ವ್ಯಾಖ್ಯಾನವನ್ನು ಕೇಳಿರೋದ್ರಿಂದ ಆಥರ್ ನೇಮ್ ಹಾಕಿನೇ ಬರಿಬೇಕಾಗತ್ತೆ. ರಾಷ್ಟ್ರೀಯ ಭಾವೈಕ್ಯತೆಯು ರಾಷ್ಟ್ರೀಯ ಏಕತೆ ಮತ್ತು ಜನರಲ್ಲಿ ತಾವು ಈ ರಾಷ್ಟ್ರಕ್ಕೆ ಸೇರಿದವರೆಂಬ ಭಾವನೆಯನ್ನು ಸೂಚಿಸುತ್ತದೆ. ಬೆಂಜಮಿನ್ ಪ್ರಕಾರ ರಾಷ್ಟ್ರೀಯ ಭಾವೈಕ್ಯತೆಯು ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವಿಕೆಯಾಗಿದೆ. ಇದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ. 2ನೇ ಪ್ರಶ್ನೆ, ಸಾಮಾಜಿಕ ಅಸಮಾನತೆಯ ಅರ್ಥವನ್ನು ತಿಳಿಸಿ.
ಸಾಮಾಜಿಕ ಸಂಪನ್ಮೂಲಗಳನ್ನು ಪಡೆಯಬಹುದಾದ ಮಾರ್ಗಗಳ ಅಸಮಾನ ಹಂಚಿಕೆಯನ್ನು ಸಾಮಾಜಿಕ ಅಸಮಾನತೆ ಎನ್ನುತ್ತೇವೆ. ಮುಂದಿನ ಪ್ರಶ್ನೆ, ಸ್ತ್ರೀ ಶಕ್ತಿ ಕಾರ್ಯಕ್ರಮದ 2 ಉದ್ದೇಶಗಳನ್ನು ತಿಳಿಸಿ. ಸ್ತ್ರೀ ಶಕ್ತಿ ಕಾರ್ಯಕ್ರಮದ ಉದ್ದೇಶ ಆದಾಯ ತರಬಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿ ಆರ್ಥಿಕ ಭದ್ರತೆ ನೀಡುವ ಮೂಲಕ ಗ್ರಾಮೀಣ ಮಹಿಳೆಯರ ಆದಾಯ ಮಟ್ಟವನ್ನು ಹೆಚ್ಚಿಸುವುದು, ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯನ್ನು ಬಲಪಡಿಸುವುದು ಮತ್ತು ಸಾಮಾಜಿಕ ಬದಲಾವಣೆಗೆ ಅಗತ್ಯ ವಾತಾವರಣವನ್ನು ನಿರ್ಮಿಸುವುದು. ಮುಂದಿನ ಪ್ರಶ್ನೆ, ದೂರದರ್ಶನ ಅಳತೆ ಬಿಂದು ಎಂದರೇನು? ಜನರು ಯಾವ ಕಾರ್ಯಕ್ರಮಗಳನ್ನು ಹೆಚ್ಚು ವೀಕ್ಷಣೆ ಮಾಡುತ್ತಾರೆ ಎಂದು ಅಳತೆ ಮಾಡುವ ವಿಧಾನವನ್ನು ದೂರದರ್ಶನ ಅಳತೆಯ ಬಿಂದು ಎಂದು ಕರೆಯುತ್ತೇವೆ, TRP. ಈ ಮೂಲಕ ಜನರು ಕಾರ್ಯಕ್ರಮದ ಯಾವ ಆಯ್ಕೆ ಮತ್ತು ವಾಹಿನಿಯ ಜನಪ್ರಿಯತೆಯನ್ನು ನಾವು ತಿಳಿಯಬಹುದು. ಅಂದರೆ ಜನರು ಯಾವ ರೀತಿಯ ಕಾರ್ಯಕ್ರಮವನ್ನು ಆಯ್ಕೆ ಮಾಡ್ತಾರೆ, ಯಾವ ಕಾರ್ಯಕ್ರಮವನ್ನು ಇಷ್ಟಪಡ್ತಾರೆ, ಯಾವ ವಾಹಿನಿಯ ಕಾರ್ಯಕ್ರಮಗಳನ್ನು ಅವರು ನೋಡ್ತಾರೆ, ವೀಕ್ಷಣೆ ಮಾಡ್ತಾರೆ. ಈ ಒಂದು ಕಾರಣದಿಂದ ನಾವು ಯಾವ ವಾಹಿನಿ ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ ಅನ್ನೋದನ್ನು ತಿಳ್ಕೊಳ್ಬಹುದು. ಯಾವುದ್ರ ಮೂಲಕ? ದೂರದರ್ಶನದ ಅಳತೆಯ ಬಿಂದು ಮುಖಾಂತರ. ಮುಂದಿನ ಪ್ರಶ್ನೆ, ಭಾರತದ 2 ಸಾಮಾಜಿಕ ಚಳುವಳಿಗಳನ್ನು ಬರೆಯಿರಿ ಅಂತ ಇದೆ. ಯಾವುದಾದ್ರೂ 2 ಬರೀರಿ. ರೈತ ಚಳುವಳಿ, ಮಹಿಳಾ ಚಳುವಳಿ, ದಲಿತ ಚಳುವಳಿ, ಹಿಂದುಳಿದ ವರ್ಗಗಳ ಚಳುವಳಿ. ನೆಕ್ಸ್ಟು, ಸಂಸ್ಕೃತಾನುಕರಣ ಎಂದರೇನು? ಅದೇ ರೀತಿಯಾಗಿ ಪಾಶ್ಚಾತ್ಯೀಕರಣದ ಯಾವುದಾದರೂ 2 ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸಂಸ್ಕೃತಾನುಕರಣ ಅಂತ ಹೇಳಿದರೆ ಜಾತಿಯ ಏಣಿ ಶ್ರೇಣಿಯಲ್ಲಿ ತನ್ನ ಅಂತಸ್ತನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಕೆಳಜಾತಿಯ ಜನರು ಅಥವಾ ಇತರೆ ಸಮೂಹ ತನ್ನ ಪದ್ಧತಿ, ಸಂಸ್ಕಾರ, ಭಾವನೆ ಮತ್ತು ಜೀವನ ವಿಧಾನವನ್ನು ಉನ್ನತ ಜಾತಿ ಅಥವಾ ದ್ವಿಜರ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಪಾಡಾಗುವ ಪ್ರಕ್ರಿಯೆಯೇ ಸಂಸ್ಕೃತಾನುಕರಣ. ನೆಕ್ಸ್ಟು, ಪಾಶ್ಚಾತ್ಯೀಕರಣದಿಂದ ಕೆಲವೊಂದು ಪರಿಣಾಮಗಳಾಗಿತ್ತು. ಅದರಲ್ಲಿ 2 ಪರಿಣಾಮಗಳನ್ನು ತಿಳಿಸಿ ಅಂತ 2 ಅಂಕಕ್ಕೆ ಕೇಳಿದರೆ. ಪಾಶ್ಚಾತ್ಯೀಕರಣವು ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ ಪರಿವರ್ತನೆಗಳನ್ನು ಪ್ರೇರೇಪಿಸಿತು. ಬ್ರಿಟಿಷರು ಪರಿಚಯಿಸಿರುವ ಹೊಸ ತಂತ್ರಜ್ಞಾನ ಮತ್ತು ಬೃಹತ್ ಪ್ರಮಾಣದ ಕಾರ್ಖಾನೆಗಳ ಪ್ರಭಾವಕ್ಕೆ ಭಾರತವು ಒಳಗಾಯಿತು. ನೆಕ್ಸ್ಟು, ಭಾಗ ಸಿ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಭಾಗ ಡಿಯಲ್ಲೂ ಕೂಡ 10 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 10 ಅಂಕದ ಪ್ರಶ್ನೆಗಳಲ್ಲಿ ಏಕತೆ ಎಂದರೇನು ಮೊದಲ ಅಧ್ಯಾಯದಲ್ಲಾಗಿರಬಹುದು, ಜಾತಿಯ ಬಗ್ಗೆ ಕೇಳಿರುವಂಥದ್ದು 2ನೇ ಅಧ್ಯಾಯ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ಕರೆಕ್ಟಾಗಿ ಓದ್ಕೊಳ್ಬೇಕು. ನಾನು ನಿಮಗೆ 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳನ್ನು ಯಾವ ಅಧ್ಯಾಯದಲ್ಲಿ ಓದ್ಕೊಳ್ಬೇಕು, ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನು ಆಲ್ರೆಡಿ ನಿಮಗೆ ಹೇಳಿಬಿಟ್ಟಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ. ಇಲ್ಲೂ ಅಷ್ಟೇ ಪ್ರಶ್ನೆಗಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಭಾಗ ಸಿಯಲ್ಲಿ 5 ಅಂಕದ ಪ್ರಶ್ನೆಗಳನ್ನ ಏನು ಕೇಳಿದರೆ, ಈ 5 ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆ 2 ಮತ್ತು 3ರಲ್ಲಿರುವ 5 ಮತ್ತು 10 ಅಂಕವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟು ಪ್ರಶ್ನೆಯನ್ನು ನೋಡ್ಕೊಂಡಿದ್ದೆ ಆದರೆ ನೀವು ಈ ಪಾರ್ಟಲ್ಲಿ 50 ಅಂಕವನ್ನು ಆರಾಮಾಗಿ ತಗೊಳ್ಬಹುದು. 30 ಅಂಕ ಭಾಗ ಸಿಯಲ್ಲಿ, 20 ಅಂಕ ಭಾಗ ಡಿಯಲ್ಲಿ ಆರಾಮಾಗಿ ತಗೊಳ್ಬಹುದು. ಓಕೆನಾ ಮಕ್ಕಳೇ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.